ಪತಾಂದ ಗೋಡ್ಸೆ ಹುಡುಕಿ ಕೊಡುತ್ತಾರೆ. ಮಹಾತ್ಮ ಗಾಂಧೀಜಿಯವರು ಅವತ್ತು ಡೆಲ್ಲಿನಲ್ಲಿ ಬಿರ್ಲಾ ಭವನದಲ್ಲಿದ್ದರು. ಸ್ವಲ್ಪ ಸಾಮಾನ್ಯವಾಗಿ ಮಹಾತ್ಮ ಗಾಂಧೀಜಿಯವರು 5 ಗಂಟೆಗೆ ಪ್ರಾರ್ಥನಾ ಸಭೆಯನ್ನು ಮಾಡ್ತಾರೆ. ಅವತ್ತು ವಲ್ಲಭಭಾಯಿ ಪಟೇಲ್ ಜೊತೆ ಮಾತಾಡ್ತಾ ಇದ್ರು ಸ್ವಲ್ಪ ತಡ. ಸುಮಾರು 5:15 ಅಥವಾ 5:15 ನಿಮಿಷ ಇರಬೇಕು. ಅವರು ಪ್ರಾರ್ಥನಾ ಸಭೆಗೆ ಹೋಗಲಿಕ್ಕೆ ಹೊರಡ್ತಾರೆ. ಹೊರಡುವಾಗ ಗೋಡ್ಸೆ ಮತ್ತು ಅವರ ಸ್ನೇಹಿತರು ಮಹಾತ್ಮ ಗಾಂಧೀಜಿಯವರ ಎದುರುಗಡೆ ಬಂದು ಅವರ ಕಾಲು ನಮಸ್ಕಾರ ಮಾಡ್ತಕ್ಕಂಥ ಮಹನೀಯನ್ನು ಮಾಡಿ ಬಲಗೈನಲ್ಲಿ ಪಿಸ್ತೂಲ್ ಇಟ್ಟುಕೊಂಡಿದ್ದಾರೆ. ಪಿಸ್ತೂಲಿನಿಂದ ಮುಂದಾಕಿ ಕೊಂದಾಕ್ತಿದ್ದಾರೆ. ನಾಥೂರಾಮ್ ಗೋಡ್ಸೆನೇ ಇವತ್ತು RSSನವರಿಗೆ, ಬಿಜೆಪಿಯವರಿಗೆ ಆರಾಧ್ಯ. ಹಿಂದೂ ಧರ್ಮದ ಬಗ್ಗೆ ಬಹಳ ಮಾತಾಡ್ತಾರೆ. ನಮ್ಮನ್ನೆಲ್ಲ ಹಿಂದೂ ವಿರೋಧಿಗಳು ಅಂತ ಮೂಡಿಸ್ತಾರೆ, ಆರೋಪ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರಂತ ಶ್ರೇಷ್ಠ ಹಿಂದೂ ಇನ್ನೊಂದು ಇಲ್ಲ ಅಂತಕ್ಕಂಥದ್ದನ್ನು ನಾವು ತಿಳಿದ್ದೇವೆ. ಶ್ರೇಷ್ಠ ಹಿಂದೂ ಮಹಾತ್ಮ ಗಾಂಧಿ. ಆ ಶ್ರೇಷ್ಠ ಹಿಂದೂನೇ ಕೊಂದಾಕಿದವರು ಇವತ್ತು ಹಿಂದೂ ಬಗ್ಗೆ ಬಹಳ ಮುಖಾನುಮುಖವಾಗಿ ನಾವು ಗಾಂಧೀಜಿಯವರನ್ನು ಮಾತ್ರ ಮಹಾತ್ಮ ಅಂತ ಕರೆಯುವುದು, ರಾಷ್ಟ್ರಪಿತ ಅಂತ ಕರೆಯುವುದು. ಮಹಾತ್ಮ ಗಾಂಧೀಜಿಯವರು ಈ ಜೀವನದುದ್ದಕ್ಕೆ ಸತ್ಯ ಮತ್ತು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದರು. ಯಾವತ್ತೂ ಕೂಡ ಆಡದ ಮಾತಿಗೆ ತಪ್ಪಿಸ್ಕೊಳ್ತಾರೆ. ಏನು ಆಡ್ತಾರೆ ಅದರಂತೆ ನಡ್ಕೊಳ್ತಾರೆ, ಉಳಿದಂತೆ ನಡೆದಂಥದ್ದು. ಬಹುಶಃ ಈ ದೇಶ ಇಬ್ಬಾಗಾದ ಸ್ವಾತಂತ್ರ್ಯ ಬಂದ ಮೇಲೆ ಇಬ್ಬಾಗಾದಾಗ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದ ದಿನ ನಾವು ಅದನ್ನು ಸಂಭ್ರಮಿಸತಕ್ಕಂಥ ದಿನ ಅವತ್ತು ಅವ್ರು ಇರಲಿಲ್ಲ. ಅವರು ವೆಸ್ಟ್ ಬೆಂಗಾಲ್ನಲ್ಲಿ. ಅಲ್ಲಿ ಹಿಂದೂ ಮುಸಲ್ಮಾನರ ಸೌಹಾರ್ದತೆಯನ್ನ ಏರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಬ್ಬಾದಾಗ ಹಿಂದೂ ಮುಸಲ್ಮಾನರ ಗಲಭೆ ಆಗ್ತದೆ. ಸಾವಿರಾರು ಜನ ಹಿಂದೂಗಳು ಸಾಯ್ತಾರೆ, ಮುಸಲ್ಮಾನರು ಸಾಯ್ತಾರೆ. ಇಲ್ಲಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಪಾಕಿಸ್ತಾನಕ್ಕೆ ಹೋಗಬಾರದು ಅಂತೇಳಿ, ಇಲ್ಲೇ ಉಳಿಬೇಕು ಅಂತೇಳಿ
ಉಳಿಸಲಿಕ್ಕೆ ಬಹಳ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅವರು ಮನುಷ್ಯತ್ವದಲ್ಲಿ, ಮನುಷ್ಯರ ಮಾತೃತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಮನುಷ್ಯರ ನಡುವೆ ಪ್ರೀತಿ ಇರಬೇಕು ಮತ್ತು ದ್ವೇಷ ಇರಬಾರದು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಅವರ ಚಿಂತನೆಯಾಗಿತ್ತು. ಮತ್ತು ಈ ದೇಶ ಗ್ರಾಮ ಸ್ವರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಕನಸು ಮಾಡ್ತಾರೆ. ಆದರೆ ಸ್ವಾತಂತ್ರ್ಯ ನೀವು ಈ ಭಾರತ ದೇಶಕ್ಕೆ ಅಂತ ಮಹಾತ್ಮನ ಕೊಂಡಾದಂಥವರು ಇವತ್ತು ನಾವೆಲ್ಲ ಹಿಂದೂಗಳು, ಬೇರೆಯವರೆಲ್ಲ ಹಿಂದೂಗಳಲ್ಲ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಮೊದಲೇ ಹೇಳದಂತೆ ಮಹಾತ್ಮ ಗಾಂಧೀಜಿಯವರೇ ಶ್ರೇಷ್ಠ ಹಿಂದೂ. ಇವತ್ತು ಹಿಂದೂಗಳು ಅಂತ ಹೇಳ್ತಕ್ಕಂಥವ್ರು ಯಾರು ಕೂಡ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಯಾವ ಧರ್ಮನೂ ಕೂಡ ಮನುಷ್ಯತ್ವ ಬೋಧನೆ ಮಾಡ್ತದೆ ಹೊರತು ಮನುಷ್ಯರಲ್ಲಿ ಭೇದ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಯಾವ ಧರ್ಮನೂ ಕೂಡ, ಅದು ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳು ಕೂಡ ಎಲ್ಲರೂ ಮನುಷ್ಯರಾಗಿರಿ. ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಒಳಿತನ್ನ ಬಯಸ್ತಕ್ಕಂಥ ಪಕ್ಷ, ಸರ್ವ ಧರ್ಮಗಳನ್ನ ಗೌರವಿಸ್ತಕ್ಕಂಥ ಪಕ್ಷ, ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತ ದಾರಿನಲ್ಲಿ ನಡೀತಕ್ಕಂಥ ಪಕ್ಷ. ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳೇ ನಮಗೆ ದಾರಿ. ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸೋದಂದ್ರೆ ಅವರ ತತ್ವಾದರ್ಶಗಳನ್ನು ಪಾಲನೆ ಮಾಡೋದು, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಿ, ಅಸ್ಪೃಶ್ಯತೆಯನ್ನು ತೊಡೆದಾಕಿ, ಎಲ್ಲರೂ ಕೂಡ ಮಾನವರಾಗಿ ಬಾಳ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಬಿಜೆಪಿಯವರು ಹೇಳ್ತಕ್ಕಂಥ ರಾಮ ಅದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ನಾವೆಲ್ಲ ರಾಮನ ಭಕ್ತರೆ. ಅಯೋಧ್ಯೆ ರಾಮ ದಶರಥ ಮಹಾರಾಜನ ಮಗ, ಕೌಶಲ್ಯ ದೇವಿಯ ಮಗ, ಆ ರಾಮನನ್ನು ಅದಕ್ಕೆ ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಅಂತ ಹೇಳಿ ಪ್ರಾಣ ಬಿಡ್ತಾರೆ. ಆರಾಮ ನೀವು ಪೂಜಿಸುತ್ತಾರೆ. ಅಂತ ವ್ಯಕ್ತಿಯನ್ನೇ ಕೊಂದು ಹಾಕ್ಬಿಟ್ಟವರು ಇವರು. ಈಗ ರಾಮನ ಜಪ ಮಾಡುವುದಿಲ್ಲ, ಜನ ನಂತರ ಅಂತ ತಿಳ್ಕೊಂಡಿದ್ದಾರೆ. ಯಾರು ಇವರ ವಿಚಾರ ವಿರೋಧ ಮಾಡ್ತಾರೆ ಅವರೆಲ್ಲರೂ ಹಿಂದೂ ವಿರೋಧಿಗಳು ಅಂತ ಹೇಳಿ. ಅದರಿಂದ ನಾವು ವಿಚಲಿತರಾಗಬೇಕಾದಂತ ಅಗತ್ಯ ಇಲ್ಲ. ನಾವೆಲ್ಲ ಧೈರ್ಯವಾಗಿ ಹಿಂದೂಗಳು ಅಂತ ಹೇಳ್ಬೇಕು. ಹಾಗೇನೆ ಎಲ್ಲರೂ ಪ್ರೀತಿಸ್ತೀವಿ ನಾವು ಅಂತ ಹೇಳ್ತೀವಿ.
ಪ್ರತಿಯೊಬ್ಬರನ್ನು ಪ್ರೀತಿಸ್ತೀನಿ. ನನಗಿರೋ ಭಕ್ತಿ ಶ್ರೀರಾಮಚಂದ್ರನ ಮೇಲೆ ಅವ್ರಿಗಿಲ್ಲ. ಅದಕ್ಕೆ ನಾನು 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ್ ದೇವಾಲಯ ಉದ್ಘಾಟನೆ ಮಾಡೋದಲ್ಲ, ನಾನು ಒಂದು ದೇವಾಲಯ ಉದ್ಘಾಟನೆ ಮಾಡ್ತೇನೆ. ಮಧೇಪುರ ತಾಲೂಕಿನಲ್ಲಿ ನಾನು ಒಂದು ದೇವಾಲಯ ಉದ್ಘಾಟನೆ, ಆಂಜನೇಯನ ಪ್ರತಿಮೆ 30 ಅಡಿ ಉದ್ಘಾಟನೆ. ಅದು ಎಲ್ಲರಿಗೂ ಹೇಳಿಸ್ತೇನೆ. ಜೈ ಶ್ರೀಮಾನ್ ಜೈ ಶ್ರೀರಾಮ್ ಅನ್ನೋದು ಬಿಜೆಪಿಯವರು ಸೊತ್ತಲ್ಲ. ಇದು ಮಹಾತ್ಮ ಗಾಂಧೀಜಿಯವರೇ ಹೇ ರಾಮ್ ಅಂತ ಹೇಳಿದ್ರು. ಅದನ್ನ ನಾವು ಹೇಳೋಣ, ಏನು ತಪ್ಪೇನಿದೆ ಅಂತ ಹೇಳಿ ನೀವೆಲ್ಲ ಹೇಳಿ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿ. ಅದರಿಂದ ನಮಗೆ ಯಾವುದೇ ಸಿದ್ಧಾಂತದಲ್ಲಿ ರಾಜಿ ಇಲ್ಲ. ಸೆಕ್ಯುಲರಿಸಂನಲ್ಲಿ ನಂಬಿಕೆ ಇಟ್ಕೊಂಡಿರೋದು, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋದು. ಅವರಿಗೆ ಬಿಜೆಪಿಯವರಿಗೆ ಜಾತ್ಯತೀತ ಸುಮ್ಮನೆ ಬಾಯಿನಲ್ಲಿ ಹೇಳ್ತಾರೆ ಸಬ್ಕ ಸಾಥ್ ಸಬ್ಕ ವಿಶ್ವಾಸ. ಬಟ್ ವಾಸ್ತವಿಕವಾಗಿ ಅವರು ಅದನ್ನ ಪಾಲನೆ ಮಾಡ್ತಾರೆ, ಅದು ವಿರುದ್ಧವಾಗಿ ಮಾಡ್ತಾರೆ. ಸೊ ದೇಶ ಒಗ್ಗಟ್ಟೆ ಉಳಿಬೇಕಾದ್ರೆ, ದೇಶದ ಐಕ್ಯತೆ ಉಳಿಬೇಕಾದ್ರೆ, ದೇಶದ 143 ಕೋಟಿ ಜನ ಅನ್ಯೋನ್ಯವಾಗಿ ಸೌಹಾರ್ದತೆಯಿಂದ ಬಾಳಬೇಕಾದ್ರೆ ನಾವು ಯಾರನ್ನು ಕೂಡ ವಿಂಗಡಣೆ ಮಾಡ್ತಕ್ಕಂಥದ್ದಾಗಿ ದ್ವೇಷಿಸ್ತಕ್ಕಂಥದ್ದಾಗಿ ಮಾಡಬಾರದು. ಅದೇ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಂದ್ರೆ ದೇಶನ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ನವರು. ಇವರು ನಮ್ಗೆ ಹೇಳ್ಕೊಡ್ತಾರೆ ದೇಶಭಕ್ತಿ ಬಗ್ಗೆ. ಇವ್ರಿಗೆ ದೇಶಭಕ್ತಿನೇ ಗೊತ್ತಿಲ್ಲ. ಇವರು ದೇಶಭಕ್ತಿ ಆ ಇತಿಹಾಸವನ್ನು ಎಲ್ಲ ಓದ್ಕೊಂಡು ಇಲ್ಲ ಅವ್ರು ಸರಿ. ಇತಿಹಾಸ ಓದ್ಕೊಂಡಿದ್ರೆ, ಇತಿಹಾಸದ ರೀತಿ ನಡೆದಿದ್ರೆ ಹಿಂಗೆಲ್ಲ ಆಗ್ತಿಲ್ಲ. ಇತಿಹಾಸನೇ ಗೊತ್ತಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳೋದು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಭವಿಷ್ಯ ರೂಪಿಸಕ್ಕಾಗಲ್ಲ. ಅವರಿಂದ ಈ ದೇಶದ ಭವಿಷ್ಯ ರೂಪಿಸಕ್ಕೆ ಸಾಧ್ಯ. ಅವರನ್ನ ಈ ದೇಶದ ಆಡಳಿತದಿಂದ ದೂರ ಇಡ್ತಕ್ಕಂಥದ್ದೇ ಗಾಂಧೀಜಿಯವರಿಗೆ ಸಲ್ಲಿಸ್ತದೆ. ಅವರು ಇರಬಾರ್ದು, ಆಡಳಿತ ಅಧಿಕಾರದಲ್ಲಿ ಇರಬಾರ್ದು. ಇದ್ರೆ ಈ ದೇಶ ನೆಮ್ಮದಿಯಿಂದ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ದೇಶ ಶಾಂತಿಯಿಂದ ಐಕ್ಯತೆಯಿಂದ ಇರಬೇಕು. ಎಲ್ಲರೂ ಮನುಷ್ಯರಾಗಿ ಬಾಳಬೇಕು. ಯಾರಿಗೆ ಜಾತ್ಯತೀತದ ನಂಬಿಕೆ ಇದೆ ಅವ್ರು ಮಾತ್ರ. ಸೊ ಆ ಕೆಲಸ ನಾವು ನೀವೆಲ್ಲ ಮಾಡೋಣ. ಗಾಂಧೀಜಿಯವರನ್ನು ಸ್ಮರಿಸ್ಕೊಳ್ಳೋಣ. ಅವರು ನಡೆದಂಥ ದಾರಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಶಕ್ತ ಮಾಡೋಣ ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಗೆ ಸ್ಮರಿಸ್ಕೊಳ್ತಾ ಅವರಿಗೆ ನಮನವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷೀಯ ಭಾಷಣ